ನಮಸ್ಕಾರ. ನನ್ನ ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನನಗೆ ಫುಡ್ ಲೈಸೆನ್ಸ್ ಮಾಡಿಸ್ದೆ, ಇಲ್ಲಿ ಮನೆ ಅಡ್ರೆಸ್ ಇದೆ ಬೇಡ ಅಂತ ಹೇಳಿ ಅದಕ್ಕೊಂದು ಪೇಪರ್ ಹಾಕಿದ್ದೀನಿ. ದಯವಿಟ್ಟು ಕ್ಷಮೆ ಇರಲಿ. ಫುಡ್ ಲೈಸೆನ್ಸ್ ತೊಗೊಂಡಿದ್ದೀನಿ. ಯಾಕೆ ಅಂದರೆ ನನ್ನ ಪ್ರಾಡಕ್ಟ್ನ ನೀವೆಲ್ಲರೂ ತೊಗೊಂಡಿದ್ದೀರಾ. 18ನೇ ತಾರೀಕು ಬಂದರೆ 3 ತಿಂಗಳು ತುಂಬುತ್ತೆ. ಫೆಬ್ರವರಿ 18ನೇ ತಾರೀಕು ಶುರು ಮಾಡಿದೆ. ಏನೇನು ಶುರು ಮಾಡಿದೆ ಅಂದರೆ ಫಸ್ಟು ಫೇಸ್ ಗ್ಲೋಯಿಂಗ್ ಆಯಿಲ್ ಶುರು ಮಾಡಿದೆ. ಇದಾದಮೇಲೆ ಇದು ಹಚ್ಕೊಂಡ್ಮೇಲೆ ಮುಖ ತೊಳೆಯೋದಕ್ಕೊಂದು ಪೌಡ್ರ್ ಬೇಕಲ್ವಾ ಅಂತ ಹೇಳಿ ಒಂದು ಫೇಸ್ ಪ್ಯಾಕು, ಫೇಸ್ ಪ್ಯಾಕ್ ಆದರೂ ಹಾಕ್ಕೊಳ್ಬೋದು, ಇದಾದರೂ ಹಾಕ್ಕೊಳ್ಬೋದು. ನಾನು ಇದು ಕೊಬ್ಬರಿ ಎಣ್ಣೆಗೆ ಏನೇನು ಹಾಕಿದ್ದೀನಿ ಅಂತೇಳಿ ವಿಡಿಯೋ ಮಾಡಿದ್ದೀನಿ. ಇದಕ್ಕೆ ನಾನು ಮಸೂರ್ ದಾಲು, ಕಡಲೆ ಬೇಳೆ, ಹೆಸರು ಕಾಳನ್ನ ಬೀಸ್ಕೊಂಡು ಬರ್ತೀನಿ. ರೋಸ್ ಪೇಟಲ್ಲು ಮನೆಯಲ್ಲೇ ರೋಸ್ ತಂದು, ಅದು ನಾನು ಪನ್ನೀರ್ ರೋಸ್ ತಂದು ತೊಳೆದು ಒಣಗಿಸಿ ಅದನ್ನ ಹಾಕಿ ಇಷ್ಟು ಬೀಸ್ತೀನಿ. ಅದಕ್ಕೆ ನಾನು ತುಂಬ ಒಂದು 8ರಿಂದ 10 ಪೌಡರ್ಗಳು ಮಿಕ್ಸ್ ಮಾಡ್ತೀನಿ. ಯಾಕಂದರೆ ನೀಮ್ ಪೌಡ್ರ್ ಹಾಕ್ತೀನಿ. ನೀಮ್ ಪೌಡ್ರನ್ನ ನಮಗೆ ಮಿಷಿನಲ್ಲಿ ಹಾಕ್ಸಲ್ಲ. ಅದು ಕಹಿ ಬರುತ್ತಲ್ಲ, ಕಹಿ ಬೇವಿನ ಸೊಪ್ಪು, ಅದು ಮಿಷಿನ್ಗೆ ಹಾಕ್ಸಲ್ಲ. ಹಾಗಾಗಿ ಪೌಡ್ರ್ ತರ್ತೀನಿ. ಆಮೇಲೆ ಮಂಜಿಷ್ಟ ಹಾಕ್ತೀನಿ, ಆರೆಂಜ್ ಪೀಲ್ ಹಾಕ್ತೀನಿ, ಜೇಷ್ಠದು ಪೌಡ್ರ್ ಹಾಕ್ತೀನಿ. ತುಂಬ ಏನೇನೋ ಪೌಡ್ರ್ ಹಾಕಿರ್ತೀನಿ. ಇದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಫಸ್ಟು ಇವತ್ತು ನಮ್ಮೂರಲ್ಲಿ ಊರಹಬ್ಬ ಮಾಡ್ತಿದ್ದಾರೆ, ಹಾಗಾಗಿ ಪಟಾಕಿ ಸೌಂಡು. ಫಸ್ಟು ಆಯಿಲ್ ಶುರು ಮಾಡಿದೆ, ಆಮೇಲೆ ಇದು ಶುರು ಮಾಡಿದೆ. ಆಮೇಲೆ ತುಂಬ ಜನದ್ದು ಪ್ರಶ್ನೆ ಏನು ಅಂದರೆ, ನಾವು ತುಂಬ ದಪ್ಪ ಇದ್ದೀವಿ, ದಪ್ಪ ಸಣ್ಣ ಆಗಬೇಕು, ಏನು ಮಾಡೋದು ಅಂತಿದ್ರಿ. ನಾನು ಇದನ್ನು ತುಂಬ ವರ್ಷದಿಂದ ನಾನು ಉಪಯೋಗಿಸ್ತಾ ಇದ್ದೆ. ಇದು ಸಣ್ಣ ಆಗೋದಕ್ಕಂತ ಮಾತ್ರ ಅಲ್ಲ, ಇಡೀ ಬಾಡಿಗೆ, ಇಡೀ ಆರೋಗ್ಯಕ್ಕೆ, ನಮಗೆ ದೇಹಕ್ಕೆ ತುಂಬ ಒಳ್ಳೆಯದು. ವೆಯ್ಟ್ ಲಾಸ್ ಪೌಡರು, ಆರೋಗ್ಯ ಪೌಡರ್ ಅಂತ ತುಂಬ. ಇದಕ್ಕೆ ನಾನೊಂದು 14 ಐಟಮ್ ಹಾಕಿರ್ತೀನಿ. ನಿಮ್ಗೆಲ್ರಿಗೂ ನಾನು ಅದು ವಿಡಿಯೋ ತೋರಿಸಿದ್ದೀನಿ, ಏನೇನು ಹಾಕೋದು ಅಂತ ತೋರಿಸಿದ್ದೀನಿ. ಈಗ ನಾನು ವಿಷಯಕ್ಕೆ ಬರ್ತೀನಿ. ಚಾನಲ್ ಇರೋರಿಗೆ ಮಾತ್ರ ಇದು ಮಾಡ್ಬೋದು, ಚಾನಲ್ ಇಲ್ದಿರೋರಿಲ್ಲ. ಚಾನಲ್ ಇರೋರು ಯಾರಾದರೂ ನನ್ನ ಪ್ರಾಡಕ್ಟ್ನ ನಿಮ್ಮ ಚಾನಲಲ್ಲಿ ಹೇಳ್ಕೊಂಡು ಒಂದು ವಿಡಿಯೋ ಮಾಡೋದಾದರೆ ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ನಾನೊಂದು ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ, ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನಾನು ನನ್ನ ಪ್ರಾಡಕ್ಟ್ನ ನಿಮ್ಮ ಮನೆಗೆ ತಲುಪಿಸ್ತೀನಿ. ಆರೋಗ್ಯ ಪೌಡರ್ ಕೊಡ್ತೀನಿ, ಮತ್ತು ಫೇಸ್ ಗ್ಲೋಯಿಂಗ್ ಆಯಿಲ್ ಕೊಡ್ತೀನಿ, ಕಡಲೆ ಹಿಟ್ಟು ಕೊಡ್ತೀನಿ. ಇಷ್ಟನ್ನು ನೀವು ನಿಮ್ಮ ವಿಡಿಯೋದಲ್ಲಿ ಹೇಳಿಕೊಂಡು ನಂದು ನಂಬರ್ ಹಾಕಬೇಕು, ವಿಡಿಯೋ ಮೇಲೆ ನನ್ನ ನಂಬರ್ ಹಾಕಬೇಕು. ಸೇಲ್ ಮಾಡ್ತಾರೆ ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ರೆ ನನ್ನ ಪ್ರಾಡಕ್ಟು ಎಲ್ಲ ಕಡೆನೂ ತಲುಪುತ್ತೆ ಅನ್ನೋದು ಒಂದು ಭಾವನೆ. ಅದು ನನಗೆ ಉಪಯೋಗ ಆಗುತ್ತೆ. ನಿಮ್ಗೇನು ಉಪಯೋಗ ಅಂತ ಅನ್ನೋದಾದರೆ ನನ್ನ ವಿಡಿಯೋ ನೋಡೋರೆಲ್ಲ, ನಾನು ನಿಮ್ಮದು ಹಾಕ್ಕೊಂಡ್ಮೇಲೆ ನಿಮ್ಮ ಚಾನಲ್ ಲಿಂಕ್, ನೀವು ವಿಡಿಯೋ ಲಿಂಕ್ನ ನನಗೆ ಕಳಿಸ್ಬೇಕು. ನಾನು ಅದನ್ನ ಕಮ್ಯುನಿಟಿ ಪೋಸ್ಟ್ಗೆ ಹಾಕ್ಕೊಳ್ತೀನಿ. ಕಮ್ಯುನಿಟಿ ಪೋಸ್ಟ್ಗೆ ಹಾಕ್ಕೊಂಡಾಗ ಏನಾಗುತ್ತೆ, ನನ್ನ ಸಬ್ಸ್ಕ್ರೈಬರು ನಿಮಗೆ ಸಬ್ಸ್ಕ್ರೈಬರ್ ಆಗ್ಬೋದು. ನಾನು ಹಾಗೆ ಅಂತ ಕೈ ಮುಗಿದು ಕೇಳ್ಕೊಳ್ತೀನಿ. ನನ್ನ ಸಬ್ಸ್ಕ್ರೈಬರು ನಿಮ್ಗೆ ಆಗ್ಬೋದು, ಮತ್ತು ವ್ಯೂಸ್ ಚೆನ್ನಾಗಿ ಬರುತ್ತೆ. ಇಬ್ಬರು ಮಾಡಿದ್ದಾರೆ, ಮಂಜು ಅಂತ ಒಂದು ಹುಡುಗಿ ವಿಡಿಯೋ ಮಾಡಿದ್ದಾಳೆ. ಅವಳು ಪ್ರಾಡಕ್ಟ್ನ ಅವಳೇ ತರಿಸ್ಕೊಂಡು ಮಾಡಿದ್ಲು, ಅವಳಿಗೆ ಚೆನ್ನಾಗಿ ವ್ಯೂಸ್ ಬರ್ತಾ ಇದೆ, ಮತ್ತು ಸಬ್ಸ್ಕ್ರೈಬರು ಆಗಿದ್ದಾರೆ. ಇನ್ನೊಬ್ರು ಜ್ಯೋತಿ ಅಂತ ಮಾಡಿದ್ರು, ಅವರು ಅಷ್ಟೇ ಪ್ರಾಡಕ್ಟ್ನ ತರಿಸ್ಕೊಂಡು ಮಾಡಿದ್ರು. ನಾನು ಹೇಳಿದೆ, ನನಗೆ ಗೊತ್ತಿಲ್ಲ ಅವ್ರು ವಿಡಿಯೋ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಅವ್ರು ಪ್ರಾಡಕ್ಟ್ ತರಿಸ್ಕೊಂಡ್ರು, ಆಮೇಲೆ ನೋಡಿದ್ರೆ ವಿಡಿಯೋ ಮಾಡಿದ್ದಾರೆ. ಅವ್ರಿಗೂ ಅಷ್ಟೇ ಚೆನ್ನಾಗಿ ವ್ಯೂಸು ಬರ್ತಾ ಇದೆ, ಸಬ್ಸ್ಕ್ರೈಬರು ಬರ್ತಾ ಇದ್ದಾರೆ. ಹಾಗಾಗಿ ನೀವು ವಿಡಿಯೋ ಮಾಡಿದ್ಮೇಲೆ ಆ ವಿಡಿಯೋ ಲಿಂಕ್ನ ನನಗೆ ಕಳಿಸಿದ್ರೆ ನಾನು ಕಮ್ಯುನಿಟಿ ಪೋಸ್ಟ್ಗೆ ಹಾಕ್ಕೊಳ್ತೀನಿ. ನಿಮಗೆ ವಾಚ್ ಅವರ್ ಆಗುತ್ತೆ, ಸಬ್ಸ್ಕ್ರೈಬರ್ ಆಗುತ್ತೆ, ವ್ಯೂಸ್ ಬರುತ್ತೆ. ಅದೊಂದು ನನಗೆ ನನ್ನ ಪ್ರಾಡಕ್ಟು ಸೇಲು ಆಗುತ್ತೆ. 4 ಮೂಲೆಗೆ ಬೇರೆ ನೀವು ಯಾವುದೋ ಊರಲ್ಲಿ ಇರ್ತೀರಾ, ಆ ಊರಲ್ಲಿರೋರಿಗೆ ನನ್ನ ಪ್ರಾಡಕ್ಟ್ ತಲುಪುತ್ತೆ. ಇಷ್ಟು ನಂದು ಉದ್ದೇಶ ಇರೋದು. ಹಾಗಾಗಿ ನನಗೆ ಲೈಸೆನ್ಸ್ ಬಂದ ಮೇಲೆ ಇದನ್ನು ಅನೌನ್ಸ್ ಮಾಡೋಣ ಅಂತ ಇದ್ದೆ. ಈಗ ಲೈಸೆನ್ಸ್ ಬಂದಿದೆ. ಲೈಸೆನ್ಸ್ ಬಂದಿರೋದಕ್ಕೋಸ್ಕರ ನಾನು ಧೈರ್ಯವಾಗಿ ಹೇಳ್ತಾ ಇದ್ದೀನಿ, ನನಗೆ ಫುಡ್ ಲೈಸೆನ್ಸ್ ಬಂದಿದೆ, ಯಾವುದೂ ತೊಂದರೆ ಇಲ್ಲದೆ ನಾನು ಮಾಡ್ತಿರೋ ಪ್ರಾಡಕ್ಟು. ನಾನು ಇದು 3 ಅಲ್ಲ, ಬಾರ್ಲಿ ಪೌಡ್ರು ಮಾಡ್ತೀನಿ, ರಾಗಿ ಅಂಬ್ಲಿ ಮಾಡ್ತೀನಿ, ಹೆಸರು ಕಾಳು ಜ್ಯೂಸ್ ಮಾಡ್ತೀನಿ. ಇಷ್ಟು ಪ್ರಾಡಕ್ಟ್ ಮಾಡ್ತಾ ಇದ್ದೀನಿ. ಬೇಕು ಅಂದವರು ಈ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ, ಅದನ್ನು ಆರ್ಡರ್ ಕೊಡ್ಬೋದು. ಮತ್ತು ಇನ್ನೊಂದು ನಂಬರ್ ಹೋಗ್ತಾ ಇರುತ್ತೆ, ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಚಾನಲ್ ಇರೋರಿಗೆ ಮಾತ್ರ ಇದು ಆದ್ಯತೆ, ಬೇರೆಯವ್ರಿಗೆ ಮಾಡೋದಕ್ಕಾಗಲ್ಲ. ದಯವಿಟ್ಟು ಕ್ಷಮಿಸಿ. ಮತ್ತು ನನ್ನ ಪ್ರಾಡಕ್ಟ್ನ ತುಂಬ ಜನ 5 kg ಸಣ್ಣ ಆದರೆ 3 kg ಸಣ್ಣ ಆದವು ಅಂತೇಳಿ ನನಗೆ ಕಮೆಂಟ್ ಮಾಡಿ
ತಿರ್ಗಾ ತೊಗೊಳ್ತಾ ಇದ್ದೀರಾ ಅವ್ರಿಗೆಲ್ಲ ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ಒಂದು ವಿಡಿಯೋ ಮಾಡಿ ಕಳಿಸಿ. ಅಕಸ್ಮಾತ್ ವಿಡಿಯೋ ಮಾಡೋಕ್ಕೆ ನಮ್ಮನೇಲಿ ಅವಕಾಶ ಇಲ್ಲ, ಮುಖ ತೋರಿಸೋದಕ್ಕಾಗಲ್ಲ ಅಂತ ಅಂದರೆ ಕಮೆಂಟ್ನ ಇಷ್ಟು ನಿಮಗೆ ಏನು ಅನಿಸ್ತು ನನ್ನ ಪೌಡರ್ ತೊಗೊಂಡ್ಮೇಲೆ ಏನಾಯಿತು ಅಂತೇಳಿ ಒಂದಿಷ್ಟುದ ಕಮೆಂಟ್ ಮಾಡಿ ಕಳಿಸಿದ್ರೆ ನನಗೆ ನನ್ನ ವಾಟ್ಸಪ್ ನಂಬರ್ ಗೊತ್ತಲ್ವ ನಿಮಗೆ, ಅದಕ್ಕೆ ಕಳಿಸಿದ್ರೆ ನಾನು ಅದನ್ನು ವೀಡಿಯೋದಲ್ಲಿ ಹಾಕ್ಕೊಳ್ತೀನಿ. 4 ಜನಕ್ಕೆ ಗೊತ್ತಾಗುತ್ತೆ ನನ್ನ ಪ್ರಾಡಕ್ಟ್ ಹೇಗೆ ಆಗ್ತಿದೆ ಅನ್ನೋದು ಗೊತ್ತಾಗುತ್ತೆ. ಅಷ್ಟೇ ಉದ್ದೇಶ, ಬಿಟ್ಟರೆ ಬೇರೆ ಏನೂ ಇಲ್ಲ. ವೀಡಿಯೋ ಮಾಡೋಕ್ಕಾದರೆ ವೀಡಿಯೋ ಮಾಡಿ ಕಳಿಸಿ, ಆಗಲಿಲ್ಲ ಅಂದರೆ ಕ್ಲೀನಾಗಿ ನೀವು ಎಷ್ಟು kg ಸಣ್ಣ ಆದರೆ ಎಷ್ಟು ದಿನದಿಂದ ತೊಗೊಳ್ತಾ ಇದ್ದೀರಾ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ನನಗೆ ತಿಳಿಸಿ ಅಂತ ಕೇಳ್ಕೊಳ್ತೀನಿ. ನೋಡಿ, ಇದು ನಂದು ಫುಡ್ ಲೈಸೆನ್ಸ್ ಆಯಿತು. ಇದನ್ನು ಪ್ರಾಡಕ್ಟ್ನ ಯಾರಾದರೂ ಪ್ರಮೋಷನ್ ಮಾಡ್ತೀವಿ ಅಂತ ಅಂದರೆ ಖಂಡಿತ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ನಂಬರ್ ಅಂತ ಇರ್ತೀನಿ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ. ಇದನ್ನು ಆರ್ಡ್ರ್ ಕೊಡೋರು ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ, ಆರ್ಡರ್ ಅಂತ ಇರುತ್ತೆ, ಅಲ್ಲಿ ನೀವು ಆರ್ಡರ್ ಕೊಡ್ಬೋದು. ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.